ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 22ನೇ ತಾರೀಕು. ಇಂದು ನಾವು ಧ್ಯಾನಿಸುವ ಪಿಶಾಚಿಯ ಪುರೋಹಿತ ಸಂತನಾದ ಜಪಸರದಿಂದ. ಆತ ಕಥೋಲಿಕ ವಿಶ್ವಾಸದಲ್ಲಿ ಹುಟ್ಟಿದ್ದ ಅತ್ಯಂತ ಜಾಣ, ಆದರೆ ಸ್ವಲ್ಪ ತರಲೆ ಸ್ವಭಾವ. ತನ್ನ 10ನೇ ವಯಸ್ಸಿಗೆ ತಾಯಿಯನ್ನ ಕಳೆದುಕೊಂಡು ಬೆಳೆಯುತ್ತಲೇ ಉಡಾಪೆ ಹುಡುಗರ ಯುವಕರ ಸಹವಾಸ, ಮುಂದೆ ಇಟಲಿ ದೇಶದ ನೇಪಲ್ಸ್ ಕಾನೂನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ. ಅಂದಿನ ಕಾಲಕ್ಕೆ ಧರ್ಮಸಭೆಯ ವಿರುದ್ಧ ಸಿಡಿದೆದ್ದಿದ್ದ ಕೆಲವರು ಅದೇ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು. ಇಂತಹ ಯುವಕರ ಮನಸ್ಸನ್ನ ಅವರು ತಮ್ಮೆಡೆಗೆ ಆಕರ್ಷಣೆ ಮಾಡಿ ಅವರ ಮನಸ್ಸಿನಲ್ಲಿ ವಿಷದ ಬೀಜವನ್ನು ಬಿತ್ತುತ್ತಿದ್ದರು. ಧರ್ಮಸಭೆಯ ಆಚಾರ ವಿಚಾರಗಳ ಬಗ್ಗೆ ಹಾಗೂ ಜಗದ್ಗುರುಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡುವಂತೆ ಈ ಯುವಕರನ್ನ ಹುರಿದುಂಬಿಸುತ್ತಿದ್ದರು. ಈ ವಿಷಕ್ಕೆ ಬಲಿಯಾದವ ಬಾರ್ತಲೋ ಲಾಂಗೋ. ಕಾನೂನು ವಿದ್ಯಾಭ್ಯಾಸ ಮುಗಿಸಿ ವಕೀಲನಾಗಿದ್ದ. ಆದರೆ ಸೈತಾನ ಅವನನ್ನ ತನ್ನೆಡೆಗೆ ಎಳೆದುಕೊಂಡು ಅನ್ಯ ದೇವರುಗಳನ್ನು ಆರಾಧಿಸುವಂತೆ, ಮಾಟಮಂತ್ರ ಕಾರ್ಯಗಳಲ್ಲಿ ಭಾಗಿಯಾಗುವಂತೆ ಮಾಡಿತ್ತು. ಅನ್ಯ ದೇವರುಗಳ ಪುರೋಹಿತ ಎಂಬ ಬಿರುದು ಕೂಡ ಅವನಿಗೆ ನೀಡಲಾಗಿತ್ತು. ನಾವು ಪ್ರವಾದಿ ಮೀಕನ ಗ್ರಂಥದಲ್ಲಿ ಬರೆದಿರುವಂತೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ, ನಿನ್ನ ನುರಿತ ಮಂತ್ರ ತಂತ್ರಗಳನ್ನು ನಿಲ್ಲಿಸಿ ಬಿಡುವೆನು, ನಿನ್ನ ಮಂತ್ರವಾದಿಗಳನ್ನು ನಿರ್ಮೂಲ ಮಾಡುವೆನು. ಅದೇ ರೀತಿ ಬಾರ್ತಲೋ ಲಾಂಗೋರವರ ಪೈಶಾಚಿಕ ಕೃತ್ಯಗಳು ಕೊನೆಗೆ ಅವನಿಗೆ ಮುಳುವಾದವು. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಇಂತಹ ಸಂದರ್ಭದಲ್ಲಿ ಒಬ್ಬ ಗುರುಗಳು ಅವನ ಸಹಾಯಕ್ಕೆ ಬಂದು ಜಪಸರ ಪ್ರಾರ್ಥಿಸುವಂತೆ ಹಾಗೂ ಒಳ್ಳೆಯ ಪಾಪ ನಿವೇದನೆ ಮಾಡುವಂತೆ ಪ್ರೇರೇಪಿಸುತ್ತಾರೆ. ಇನ್ನು 1870ರಲ್ಲಿ ಜಪಸರದ ಶಕ್ತಿ ಅವನನ್ನು ಡಾಮಿನಿಕನ್ ಸಭೆಯ 3ನೇ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಲು ದೈವ ಕರೆಯನ್ನ ಪಡೆದುಕೊಡುತ್ತದೆ. ಮುಂದೆ ಆತನನ್ನು ಜಪಸರದ ಅಪೋತ್ಸಲ ಎಂಬ ಬಿರುದು ಈ ಪವಿತ್ರ ಜಪಸರ ಪಡೆದುಕೊಡುತ್ತದೆ. ಒಂದಾನೊಂದು ಕಾಲದಲ್ಲಿ ಪಿಶಾಚಿಯ ಪುರೋಹಿತ, ಈಗ ಧರ್ಮಸಭೆಯ ಸಂತ ಬಾರ್ತಲೋ ಲಾಂಗೋ. ಇದೆಲ್ಲ ಆದದ್ದು ಆ ಪವಿತ್ರ ಜಪಸರದಿಂದ. ಪ್ರಿಯರೇ, ಬನ್ನಿ, ಮಾಟ ಮಂತ್ರ ಎಂದು ತಿರುಗಾಡುತ್ತಿರುವ ಎಷ್ಟೋ ವ್ಯಕ್ತಿಗಳನ್ನು ನಾವು ಬಾರ್ತಲೋ ಲಾಂಗೋ ಅವರ ಮಾದರಿ ಜೀವನಕ್ಕೆ ಅವರನ್ನು ಕರೆತರೋಣ. ಸಂತ ಬಾರ್ತಲೋ ಲಾಂಗೋರವರು ಈ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥಿಸಲಿ ಎನ್ನುತ್ತಾ ನಾವಿಂದು ಪ್ರಾರ್ಥಿಸೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ ಯಾವಾಗಲೂ, ಈಗಲೂ ಯಾವಾಗಲೂ.